ಸಮಸ್ತ ಕರ್ನಾಟಕ ಜನತೆಗೆ ಶ್ರೇಯಸ್ ಧೂಮಾವತಿ ಶ್ರೇಯಸ್ ಕುಮಾರ್ ಮಾಡುವ ನಮಸ್ಕಾರಗಳು. ಓಂ ಗುರುಭ್ಯೋ ನಮಃ. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಆಚಾರ್ಯ ದೇವೋ ಭವ, ಓಂ ಆತಿಥ್ಯ ದೇವೋ ಭವ. ಎಲ್ಲರಿಗೂ ಪ್ರತಿಯೊಬ್ಬ ತಂದೆ ತಾಯಿ, ಮಕ್ಕಳು, ಚಿಕ್ಕ ಮಕ್ಕಳು, ಯುವತಿಯರು, ಯುವಕರು, ಟ್ರಾನ್ಸ್ಜೆಂಡರ್ಗಳು, ಸೂಳೆಗಳು, ಗೇಗಳು, ಪ್ರಾಸ್ಟಿಟ್ಯೂಟ್ಗಳು ಎಲ್ಲರಿಗೂ ನಿಮ್ಮ ಪಾದ ಪದ್ಮಗಳಿಗೆ ಕೋಟಿ 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 ನಮೋಸ್ತುತೆ. ಶಂಭು ಶಂಕರ್ ಕೈಲಾಸ್ ಕಿ ರಾಜ ಅವಧೂತ್ ನಂಜುಂಡ ಸ್ವಾಮಿ ಮಹಾರಾಜ್ ಕಿ ಜೈ. ಎಲ್ಲರಿಗೂ ಏನಪ್ಪ ಅಂತ ಅಂದರೆ ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೀರಿ, ಇಷ್ಟು ದಿವಸ ನನ್ನ ಮಾಮೂಲಿ ತತ್ವ ಹೇಳ್ತಾ ಇದ್ದೆ, ಭಜನೆ ಮಾಡ್ತಾ ಇದ್ದೆ, ಮಂತ್ರ ಹೇಳ್ತಾ ಇದ್ದೆ, ಡ್ರಾ ಆಗಿ ವಿಡಿಯೋಗಳು ಬಿಡ್ತಾ ಇದೆ. ಸೊ ಇವಾಗ ಏನಂತ ಅಂತಂದರೆ ಇನ್ಫೋಸಿಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸ್ವಲ್ಪ ಜನ ಗೊತ್ತು, ಸ್ವಲ್ಪ ಜನ ಗೊತ್ತಿಲ್ಲ. ಇನ್ಫೋಸಿಸಲ್ಲಿ ಏನು ಬಾತ್ರೂಮ್ ತೊಳಿತಾ ಇದ್ದೆಲ್ಲ, ಕಸ ಗುಡಿಸ್ತಾ ಇದ್ದೆ, ಚಪ್ಪರ್ ಗಿಪ್ಪಲ್ಲ ಅಂತ ಅಂದ್ಬಿಟ್ಟಿದ್ರಿ ಮಕ್ಕಳ. ನಾನು ಮಾಡಿರೋದು ಡಬಲ್ ಡಿಗ್ರಿ MCOM. ಅದೆಲ್ಲ ಸೈಡಿಗೆ ಬಿಟ್ಬಿಡಿ. ನಾಲೆಡ್ಜ್ ಮುಂದೆ ಈ ಡಿಗ್ರಿ ಎಲ್ಲ ಏನು ಲೆಕ್ಕಕ್ಕೆ ಬರಲ್ಲ. ಐ ಟೆಲ್ ಯು ಏನಪ್ಪ ಅಂತ ಅಂದರೆ, ಇವಾಗ ಯೂಟ್ಯೂಬಲ್ಲಿ ನಾನು ನನ್ನ ಡ್ರೀಮು, ನನ್ನ ಲೈಫಲ್ಲಿ ದೊಡ್ಡ ಡ್ರೀಮು, ನಾನು ದೊಡ್ಡ ಸಿಂಗರ್ ಆಗಬೇಕು ಅಂತ. ಆದರೆ ನಮ್ಮ ಗುರುದೇವ್ ದುನಿಯಾ ವಿಜಯ್ ಸರ್ ಕಡೆಯಿಂದ ಒಂದು ಆ್ಯಕ್ಟಿಂಗು ಕೊಟ್ಟವ್ರೆ. ನಾನು ಯೂಟ್ಯೂಬಲ್ಲಿ ಇವಾಗ ಬರೀ ವ್ಲಾಗ್ ಅಲ್ಲ, ಏನಂತ ಅಂತಂದರೆ ಮಾಮೂಲಿ ಶಾರ್ಟ್ಸು, ಏನಪ್ಪ ಪೋಡ್ಕಾಸ್ಟು, ನಾವೇ ಹೊಸ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಕರೆಸಿ ನಾನೇ ಇಂಟರ್ವ್ಯೂ ಮಾಡಬೇಕು. ಆಮೇಲೆ ಶಿಸ್ತಾಗಿ ಒಳ್ಳೊಳ್ಳೆ ಶಿವನ ತತ್ವಗಳು, ಭಜನೆಗಳು, ಭಾವಗೀತೆಗಳು, ಭಕ್ತಿಗಳು, ರ್ಯಾಪ್ ಕೂಡ ಬರೀತೀನಿ, ರ್ಯಾಪ್ ಕೂಡ ಹಾಡ್ತೀನಿ, ರ್ಯಾಪ್ ಕೂಡ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆಮೇಲೆ ಇನ್ನೇನೈತೆ ಯೂಟ್ಯೂಬಲ್ಲಿ ಎಲ್ಲ ಅದೇ ವ್ಲಾಗು, ಹೋಗ್ಬಿಟ್ಟು ಕ್ಯಾಮ್ರಾ ಎತ್ಕೊಂಡು ಎಲ್ಲ ಕಡೆ ಸೀನ್ಗಳು ತೋರಿಸೋದು, ಮಾಮೂಲಿ ಅದು ಫ್ರೆಂಡ್ಸ್, ಅದು ಮಧ್ಯದಲ್ಲೇ ಕೊಟ್ಲೆ ಗಿಡ್ಲೆ ಸೀನ್ಗಳೆಲ್ಲ ಹಾಕ್ಬಿಟ್ಟು ಎಲ್ಲ ಥರ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ಸ್ವಲ್ಪ ಜನ ಕೇಳ್ತೀರಾ, ನೀವು ಇನ್ಸ್ಟಾಗ್ರಾಮಲ್ಲಿ ನೀವು 1 ಲಕ್ಷ ಫಾಲೋವರ್ ಆಯ್ತಲ್ಲ, ಕಾಸು ಬರ್ತದ? ಪುಕ್ಲಿ ನಥಿಂಗ್ ಏನೂ ಬರಲ್ಲ. ಏನು ಬರ್ತದೆ ಗೊತ್ತಾ? ನೀವು ಮಾಮೂಲಿ ಇವಾಗ ಯಾರೊಬ್ಬ ತಗೋಬರ್ತಾನೆ, ಈ ಪ್ರಾಡಕ್ಟು ಹಾಕೊಳ್ಳಿ, ಹಚ್ಕೊಂಡು ಬೆಳಗಾದೆ, ಇದು ಮಾಲೆ ಹಾಕೊಳ್ಳಿ, ಇದು ಹಾಕೋರೆ ಒಳ್ಳೇದಾಗುತ್ತೆ, ಈ ಥರ ಮೊದಲೇ ನಾನು ಒಂದು ವಿಡಿಯೋಗೆ 5,000, ಇನ್ನೊಂದು ವಿಡಿಯೋಗೆ 10,000 ಅಂತ ಫಸ್ಟೇ ವಿಡಿಯೋಗಳನ್ನ ಮಾಡಿ ಕಾಸು ಇಸ್ಕೊಂಡು ಆಮೇಲೆ ವಿಡಿಯೋ ಬಿಟ್ಬಿಡೋದು ಅಷ್ಟೇ. ಅದಕ್ಕೋಸ್ಕರ ಇನ್ಸ್ಟಾಗ್ರಾಮಲ್ಲಿ ಯಾವ ಕಾಸು ಬರಲ್ಲ, ಏನೂ ಬರಲ್ಲ. ಯೂಟ್ಯೂಬಲ್ಲಿ ನೋಡಿ ಅಪ್ಪ ಒಳ್ಳೆ ಕಾಸು ಬರ್ತಿದೆ. ಈಗ ಇನ್ಫೋಸಿಸಲ್ಲಿ ಕೆಲಸ ಬಿಟ್ಬಿಟ್ಟಿದ್ದೀನಿ. ನಮ್ಮ ಮಶಾಣಕ್ಕೆ ಒಂದು 15 ನಾಯಿಗೆ ಒಂದು 100 ಕಾಗೆ ಬರ್ತವೆ. ಇವಾಗ ಒಂದು 100 ಕಾಗೆ ಊಟ ಗೀಟ ಎಲ್ಲಿಂದ ಹಾಕ್ತೀರಾ? 2 ಬೆಟ್ಟ ಅಲ್ಲಿ ಬೇರೆ ಐತೆ. ಸೊ ಅದಕ್ಕೆ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್ ಅನ್ನೋದಕ್ಕಿಂತ ಎಲ್ಲರೂ ಚಿಕ್ಕ ಮಕ್ಕಳು ನನಗೆ ಮಾತಾಡಿಸ್ತೀರಾ ಈಚೆ ಹೋಗ್ಬೇಕಾದ್ರೆ. ಬಿಕಾಸ್ ಲಿಟ್ರಲಿ ಶಿವನ್ಗೆ ಯಾರು ಇಷ್ಟಪಡಲ್ಲ ಹೇಳಿ? ನಮ್ಮೆಲ್ಲ ಮುಸಲ್ಮಾನ್ ಜನತೆಗೂ ಹೇಳ್ತೀನಿ, ನಮ್ಮ ಕ್ರಿಶ್ಚಿಯನ್ ಜನತೆಗೂ ಹೇಳ್ತೀನಿ, ನಮ್ಮ ಬುದ್ಧಿಸಮ್ ಅವ್ರಿಗೂ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಎಲ್ಲ ಧರ್ಮಕ್ಕಿಂತ ಇಂಪಾರ್ಟೆಂಟ್ ಆಗಿರೋ ಮೇನ್ ಧರ್ಮನೇ ಮಾನವೀಯತೆಗಿಂತ ದೊಡ್ಡ ಧರ್ಮ ಯಾವುದೂ ಇಲ್ಲ. ಸೊ ಎಲ್ಲರೂ ಪ್ರಾಣಿ ಪಕ್ಷಿಗಳು ಯಾವ್ಯಾವ ಭಾಷೆ ಮಾತಾಡ್ತದೆ, ಅದು ಭಾಷೆನೇ ಇಲ್ಲ, ಬರೀ ಫೀಲಿಂಗು, ಭಾವನೆಗಳು. ಅದಕ್ಕಿಂತ ದೊಡ್ಡ ಭಾಷೆ ಯಾವ ಭಾಷೆನೂ ಇಲ್ಲ. ಆದ್ರೂ ನಮ್ಮ ಮಾತೃಭಾಷೆ ಕನ್ನಡಗೆ ನಾನು ಯಾವತ್ತೂ ದೊಡ್ಡ ಕೋಟಿ ನಮನ ಸಲ್ಲಿಸ್ತೀನಿ. ಏನಕ್ಕೆ ಅಂತ ಅಂದರೆ, ನಮ್ಮ ಕರ್ನಾಟಕನೇ ಕಾಶಿ, ಎಲ್ಲ ಕಡೆ ಜ್ಯೋತಿರ್ಲಿಂಗ ಅದು ಇದು ಸುತ್ತುತ್ತಾರೆ. ನಮ್ಮ ಕರ್ನಾಟಕದಲ್ಲಿ ಏನೈತೆ ಹೇಳಿ? ಆತ್ಮಲಿಂಗ, ಶಿವನ ಆತ್ಮನೇ ನಮ್ಮ ಕರ್ನಾಟಕ ಗೋಕರ್ಣದಲ್ಲಿ ನಿಲ್ಲಿಸೈತೆ. ಇದಕ್ಕಿಂತ ದೊಡ್ಡ ಖುಷಿ ವಿಚಾರ ನನಗೇನೂ ಇಲ್ಲ. ಸೊ ಅದಕ್ಕೆ ಫ್ರೆಂಡ್ಸ್, ಇವರಿಂದ ನೀವೇನು ಮಾಡಬೇಕು ಅಂತ ಅಂದರೆ, ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಫಾಲೋ ಮಾಡಿ ಅಂತ ನಾನು ಯಾವತ್ತೂ ಕೇಳಿಲ್ಲ. ಬೇಕಾದ್ರೆ ನನ್ನ ವೀಡಿಯೋಗಳು ನೋಡಿ ಇನ್ಸ್ಟಾಗ್ರಾಮಲ್ಲಿ ಯಾವತ್ತೂ ಕೇಳಿಲ್ಲ. ಇವತ್ತು ನನಗೆ ಕಾಸು ಬೇಕು, ನಾನು ಬದುಕಬೇಕು, ನಾನು ಆರ್ಟಿಸ್ಟ್ ಆಗಬೇಕು ಅಂತಂದರೆ ನೀವು ನಾನು ಆಡೋ ಹಾಡುಗಳು, ನಾನು ತೋರಿಸೋ ಮಾಮೂಲಿ ವೀಡಿಯೋಗಳಿಗೆ ಪ್ರೋತ್ಸಾಹ ಕೊಟ್ಟರೆ ತಾನೇ ನಾನು ಒಂದು ಜೀವನದಲ್ಲಿ ಒಂದು ಮಟ್ಟಕ್ಕೆ ಬರೋಕ್ಕಾಗೋದು. ಈಗ ನಾನು 1 ರೂಪಾಯಿ ಇನ್ಕಮ್ ಇಲ್ಲ, ಏನೂ ಇಲ್ಲ. ಅದಕ್ಕೆ ಎಲ್ಲ ನಿಮ್ಮಂಥ ಶಿವನ ಭಕ್ತರುಗಳೇ ನಮಗೆ ಹೆಲ್ಪ್ ಮಾಡಬೇಕು. ದೇವರಾಗಿ ಬಂದು ನಮ್ಮ ಮನೆನ ಬೆಳಿಗ್ಗೆ. ಅಲಾಕ್ ನಿರಂಜನ್ ಸಬ್ದುಕ್ ಬಂಜಾನ್.